ವಿದ್ಯಾರ್ಥಿಗಳೇ, ಸೊ ಹಿಂದೆ ಒಂದು ಮಾಹಿತಿನ ಕೂಡ ಕೊಟ್ಟಿದ್ವಿ. ಅಂದ್ರೆ ಅದರಲ್ಲಿ ಕೂಡ ತಿಳಿಸಿದ್ದೇನೆ ಅಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳದ್ದು ಒಂದು ಆನ್ಸರ್ ಪೇಪರ್ನಲ್ಲಿ ಅಂದ್ರೆ ಮೌಲ್ಯಮಾಪನ ನಡೆಯುವಂಥ ಸಂದರ್ಭದಲ್ಲಿ ಉತ್ತರ ಪತ್ರಿಕೆಯಲ್ಲಿ ವಿದ್ಯಾರ್ಥಿದು ಸೊ ಒಂದು ಏನು ಅವ್ರನ್ನ ಪಾಸ್ ಮಾಡಬೇಕು ಅಥವಾ ಅವ್ರನ್ನ ಪಾಸ್ ಮಾಡಿಲ್ಲ ಅಂತಂದ್ರೆ ಮುಂದಿನ ಒಂದು ಶಿಕ್ಷಣನ ಕಂಟಿನ್ಯೂ ಮಾಡಕ್ಕೆ ಅವ್ರ ಮನೆಯವ್ರು ಬಿಡೋದಿಲ್ಲ ಅಂತೆಲ್ಲ ಒಂದು ಮನವಿ ಮಾಡಿದ್ದಾರೆ ಅಂತ ಒಬ್ಬ ವಿದ್ಯಾರ್ಥಿ ಬರೆದಿದ್ರು. ಇದೇ ರೀತಿಯಾಗಿ ಈಗ ಇನ್ನೊಂದು ಆ ಒಂದು ಉತ್ತರ ಪತ್ರಿಕೆಯಲ್ಲಿ ಕೂಡ ಬಂದಿರೋದಾಗಿರುತ್ತೆ. ಅದರಲ್ಲಿ ಏನಾಗಿದೆ ಅಂದ್ರೆ ಉತ್ತರ ಪತ್ರಿಕೆಯ ಮೌಲ್ಯಮಾಪನ ನಡೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಅಳಲನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಸೇಮ್ ಅಲ್ಲಿ ಕೂಡ ಅಮೌಂಟ್ ಅನ್ನು ಅದೇ ರೀತಿ ಇಟ್ಬಿಟ್ಟು ಒಂದು 500 ರೂಪಾಯಿಗಳ ಮುಖಬೆಲೆಯ ನೋಟನ್ನು ಇಡೋದ್ರ ಮುಖಾಂತರದಲ್ಲಿ ಅಲ್ಲಿ ಬರ್ದಿದ್ದಾರೆ. ಏನ್ ಬರ್ದಿದ್ದಾರೆ ಅಂದ್ರೆ ಅವರ ಒಂದು ಪ್ರೀತಿ ಅಂದ್ರೆ ಪ್ರೀತಿ ಮಾಡ್ತಿರ್ತಕ್ಕಂಥ ಹುಡುಗಿ ಸೊ ಅವರು ಏನಾದ್ರು ಪಾಸ್ ಆಗಿಲ್ಲ ಅಂತಂದ್ರೆ, ನೀವು ಪಾಸ್ ಆಗಿಲ್ಲ ಅಂತಂದ್ರೆ ಸೊ ನಿನ್ನನ್ನು ಪ್ರೀತಿ ಮಾಡಲ್ಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಎಲ್ಲ ವಿವರವಾಗಿ ಅವರು ಬರ್ದಿದ್ದಾರೆ. ಆ ಒಂದು ರೀತಿಯಲ್ಲಿ ನನ್ನನ್ನು ಪಾಸ್ ಮಾಡಿ, ನೀವು ನನ್ನ ಒಂದು ಪ್ರೀತಿಸ್ತಿರ್ತಕ್ಕಂಥ ಹುಡುಗಿ ನಾನು ಎಸ್ ಎಲ್ ಸಿ ಫೇಲ್ ಆಗಿದ್ರೆ ಅಥವಾ ಪಾಸ್ ಆಗಿಲ್ಲ ಅಂತಂದ್ರೆ ನನ್ನನ್ನು ಪ್ರೀತಿ ಮಾಡೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ. ನನ್ನ ಪ್ರೀತಿ ಈಗ ಅಥವಾ ನನ್ನ ಲವ್ ಈಗ ನಿಮ್ಮ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ಮೌಲ್ಯಮಾಪಕರಿಗೆ ಸರ್ ಆರ್ ಮೇಡಮ್ ಅಂತ ಮೆನ್ಷನ್ ಎಲ್ಲ ಮಾಡಿ ಅಲ್ಲಿ ಬರ್ದಿರೋದಾಗಿರುತ್ತೆ. ಸೊ ಈ ರೀತಿಯಾಗಿ ಬರೆದ್ರೆ ಪಾಸ್ ಮಾಡ್ತಾರ, ಫೇಲ್ ಮಾಡ್ತಾರ ಅಥವಾ ಡಿಬಾರ್ ಏನಾರ ಮಾಡ್ತಾರ ಅಂತ ಕೂಡ ವಿದ್ಯಾರ್ಥಿಗಳು ಒಂದು ಡೌಟ್ಸ್ಗಳು ಅಂತೂ ಬಂದೇ ಇರುತ್ತೆ. ಸೊ ನೀವು ಉತ್ತರ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಹೇಳಿದ್ರೆ ಅಂದ್ರೆ ಆನ್ಸರ್ ಪೇಪರ್ನ ಒಂದು ಪೇಪರ್ ಕರೆಕ್ಷನ್ ಅಂದ್ರೆ ಮೌಲ್ಯಮಾಪನ ಯಾವ ತರ ಆಗುತ್ತೆ ಅಂತ ಅಂದ್ಬಿಟ್ಟು ವಿಡಿಯೋ ಕೂಡ ಮಾಡಿದ್ವಿ, ಅದನ್ನು ಕೂಡ ವೀಕ್ಷಣೆ ಮಾಡೋದಾಗಿರುತ್ತೆ. ಸೊ ಅದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಒಂದು ಐಡಿಯಾ ಅಂತೂ ಬರುತ್ತೆ. ಪೇಪರ್ ಅನ್ನ ಯಾವ ತರ ಕರೆಕ್ಷನ್ ಮಾಡ್ತಾರೆ, ಮಾರ್ಕ್ಸ್ ಅನ್ನ ಕೊಡ್ಬೇಕಾದ್ರೆ ಯಾವೆಲ್ಲ ರೀತಿಯಾದಂತ ಒಂದು ಮಾನದಂಡಗಳಿರುತ್ತೆ ಮತ್ತೆ ಯಾವ ಬೇಸ್ ಮೇಲೆ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅಂತ ಒಂದು ಐಡಿಯಾ ಬರುತ್ತೆ ನಿಮಗೆ. ಸೊ ವಿದ್ಯಾರ್ಥಿಗಳು ಅದರ ಪ್ರಕಾರನೇ ಮಾರ್ಕ್ಸ್ ಕೊಡ್ತಾರೆ. ಇವಾಗ ನೀವು ವಿದ್ಯಾರ್ಥಿಗಳು ಏನಾದ್ರು ಬರ್ದ್ಬಿಟ್ರೆ ಈ ತರ ಫೇಲ್ ಮಾಡ್ಬಿಡ್ತಾರ ಅಥವಾ ನಿಮ್ಮನ್ನ ಡಿಬಾರ್ ಮಾಡ್ತಾರ ಅಂತಕ್ಕಂಥದ್ದು ಒಂದು ಡೌಟ್ ಇರುತ್ತಲ್ಲ ವಿದ್ಯಾರ್ಥಿಗಳು, ಅದ್ರ ಬಗ್ಗೆ ತಿಳಿಸುವಂತಂದ್ರೆ ಇಲ್ಲ, ವಿದ್ಯಾರ್ಥಿಗಳು ಡಿಬಾರ್ ಅಂತಕ್ಕಂಥದ್ದನ್ನ ಈ ಒಂದು ಹಂತದಲ್ಲಿ ಮಾಡೋದಿಲ್ಲ. ಸೊ ಮೌಲ್ಯಮಾಪನ ನಡಿಬೇಕಾದ್ರೆ ವಿದ್ಯಾರ್ಥಿಗೆ ಅಲ್ಲ ಅವ್ರು ಏನೇ ಬದಿಲ್ಲ, ಯಾಕಂದ್ರೆ ಆನ್ಸರ್ ಪೇಪರ್ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಅದನ್ನ ಏನ್ ಬೇಕಾದ್ರೂ ಬೈಬೋದಾಗಿರುತ್ತೆ. ಅವರು ಏನ್ ಬೇಕಾರಂದ್ರೆ ಇಲ್ಲಿ ಒಂದೇನ್ ಬರ್ದಿರ್ತಾರಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಸಮಸ್ಯೆ ಅಂದ್ರೆ ಇಲ್ಲೇನ್ ಬರ್ದಿರಲ್ಲ ವಿದ್ಯಾರ್ಥಿಗಳು ಪ್ರೀತಿ ಹಾಗೆ ಹೀಗೆ ಅದು ಪಾಸ್ ಮಾಡಿ ಅಂತಕ್ಕಂಥದ್ದು ಬಹುತೇಕ ವಿದ್ಯಾರ್ಥಿಗಳು ಬರ್ದೇ ಬರೀತಾರೆ ಒಂದಲ್ಲ ಒಂದು ಎಕ್ಸಾಮ್ಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಅದನ್ನ ನೋಡ್ತಾರೆ ಎಲ್ಲರೂ ಕೂಡ. ಸೊ ಈ ರೀತಿಯಾಗಿ ಬರೆದ್ರೆ ಅದು ಕಾಮನ್, ಅದನ್ನ ನೋಡ್ಬಿಟ್ಟು ರಾಂಗ್ ಮಾರ್ಕ್ ಆಗ್ತಾರೆ ಅಥವಾ ಮಾರ್ಕ್ಸ್ ಕೊಡೋದಿಲ್ಲ. ಎಷ್ಟು ಬರ್ದಿದ್ದಾರೋ ಅಷ್ಟಕ್ಕೆ ಮಾತ್ರ ಒಂದು ಮಾರ್ಕ್ಸ್ಗೆ ಆನ್ಸರ್ಗೆ ಕರೆಕ್ಟ್ ಇದೆ ಅಂತ ಅನ್ನೋ ಪಕ್ಷದಲ್ಲಿ ಅವುಗಳಿಗೆ ಮಾತ್ರ ಆನ್ಸರ್ ಬಗ್ಗೆ ಮಾರ್ಕ್ಸ್ ಕೊಡ್ತಾರೆ. ಅದನ್ನ ಬಿಟ್ಟು ಈ ರೀತಿ ಏನು ಬರ್ದಿರ್ತಾರೆ ಯಾವ್ದು ಎಕ್ಸ್ಟ್ರಾ ಅದಕ್ಕೆಲ್ಲ ರಾಂಗ್ ಅಂತ ಆಗ್ತಾರೆ ಅಥವಾ ಯಾವುದೇ ರೀತಿ ಅಂಕವನ್ನ ಅದಕ್ಕೆ ಕೊಡೋದಿಲ್ಲ. ವಿದ್ಯಾರ್ಥಿಗಳೇ ಹಣವನ್ನು ಇಟ್ಟರು ಅಷ್ಟೇ, ಯಾವುದೇ ರೀತಿ ಸಮಸ್ಯೆಗಳನ್ನ ಎಷ್ಟೇ ವಿವರವಾಗಿ ನೀವು ಬರೆದ್ರು ಅಷ್ಟೇ, ಏನೇ ಮಾಡಿದ್ರು ಕೂಡ ಇದಕ್ಕೆ ಅಂಕವನ್ನ ಏನು ವ್ಯಾಲ್ಯೂಯೇಟರ್ಗಳು ಕೊಡೋದಿಲ್ಲ. ಸೊ ವ್ಯಾಲ್ಯೂಯೇಷನ್ಗೆ ಅಂತಕ್ಕಂಥದ್ದೇ ನಿಯಮ ಇರುತ್ತೆ. ಕೀ ಆನ್ಸರ್ನ ಬೇಸ್ ಮೇಲೆ ಅವರು ಕರೆಕ್ಷನ್ ಅನ್ನು ಮಾಡಬೇಕಿರುತ್ತೆ. ಅದನ್ನ ಹೊರತುಪಡಿಸಿ ಯಾವುದೇ ರೀತಿ ಒಂದು ಅಂಕವನ್ನ ಕೂಡ ಹೆಚ್ಚಿಗೆ ಅವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಸೊ ಒಬ್ಬರೇ ಪೇಪರ್ ಅನ್ನ ಕರೆಕ್ಷನ್ ಮಾಡ್ತಾರೆ ಅಂತಲ್ಲ, ಇಬ್ಬರು ಮೂವರು ಕರೆಕ್ಷನ್ಗಳನ್ನ ಒಂದು ಪೇಪರ್ ಗಳನ್ನ ಮಾಡೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ. ಆ ಸಂದರ್ಭದಲ್ಲಿ ಒಬ್ರೇನಾದ್ರೂ ಏನು ಬರ್ದಿಲ್ಲ ಅನ್ನೋ ಪಕ್ಷದಲ್ಲೂ ಕೂಡ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಸೊ ಇನ್ನೊಬ್ರು ಕರೆಕ್ಷನ್ ಮಾಡಿದಾಗ ಯಾವ ಬೇಸ್ ಮೇಲೆ ಕೊಟ್ಟಿರಿ ಅಂತ ಅವ್ರನ್ನ ಕರೆದು ಕೇಳ್ತಾರೆ ಆ ಸಂದರ್ಭದಲ್ಲಿ. ಮತ್ತೆ ಇನ್ನೊಬ್ರು ಕರೆಕ್ಷನ್ ಮಾಡಿದ್ರು ಕೂಡ ಹೇಗೆ ಸಿಕ್ತು, ಇದು ಹೇಗೆ ಕೊಟ್ಟಿರಿ ಅಂತೆಲ್ಲ ಕೇಳ್ತಾರೆ. ಆ ಕಾರಣಕ್ಕೆ ನೀವು ಹಣ ಇಟ್ಟಿದ್ರೆ ಇನ್ನೊಂದು ಮತ್ತೊಂದು ಕಾರಣಕ್ಕೆ ಪಾಸ್ ಆಗ್ಬಿಡ್ತೀರಾ, ಇನ್ನೊಂದು ಮತ್ತೊಂದು ಈ ತರ ಹೋಪನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಅದು ಉಪಯೋಗ ಕೂಡ ಇಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ತಿಳಿಸ್ತಿರೋದು ಅಂದ್ರೆ ಪರೀಕ್ಷೆ 2 ಕೂಡ ಮಾಡ್ತಾರೆ, ಪರೀಕ್ಷೆ 3 ಕೂಡ ಮಾಡ್ತಾರೆ. ಪರೀಕ್ಷೆಗಳಿಗೆ ಸಿದ್ಧತೆನ ಮಾಡ್ಕೊಂತೀರಿ, ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ನಂತರದಲ್ಲಿ ನಿಮ್ಗೆ ಆನ್ಸರ್ ಎಕ್ಸಾಮ್ಗೆ ಹೋಗಿದ್ದೀರಾ ಆನ್ಸರ್ ಗೊತ್ತಾಗ್ತಿಲ್ಲ ಹಾಗೆ ಅಂದ್ರೂ ಕೂಡ ಒಟ್ಟಿನಲ್ಲಿ ನಿಮ್ಗೆ ಎಷ್ಟು ಗೊತ್ತಿದ್ದು ಅಷ್ಟನ್ನ ಬರೆದು ನಂತರದಲ್ಲಿ ನಿಮ್ಗೆ ಆ ಕ್ವಶನ್ ನೋಡಿ ಆನ್ಸರ್ ಏನ್ ಬರೀಬಹುದು ಇದಕ್ಕೆ, ಸೊ ಅಟ್ಲೀಸ್ಟ್ ಬಿಡದೆ ಬರೋದಕ್ಕಿಂತ ಕ್ವಶನ್ಗೆ ಆನ್ಸರ್ ಅಟ್ಲೀಸ್ಟ್ ಬರೆದು ಬನ್ನಿ ನೀವು. ಅದನ್ನ ಹೊರತುಪಡಿಸಿ ನಿಮ್ಮ ಸಮಸ್ಯೆನ ಬರೀತೀರಾ, ಅಳೆಲನ್ನ ವ್ಯಕ್ತಪಡಿಸ್ತೀರಾ, ಇನ್ನೊಂದು ಮತ್ತೊಂದು ಏನೇ ಮಾಡ್ತೀರಾ ಅಂದ್ರೂ ಕೂಡ ಇವ್ಯಾಲ್ಯುವೇಟರ್ ಮನಸ್ಸು ಅಲ್ಲಿ ಕರಗೋದಿಲ್ಲ. ಇವ್ಯಾಲ್ಯುವೇಟರ್ ಬರೆದು ಬಿಟ್ಟು ನಿಮ್ಮನ್ನ ಪಾಸ್ ಅಂತೂ ಮಾಡೋಕ್ಕಾಗಲ್ಲ. 2-3 ಜನ ಪೇಪರ್ ಅನ್ನ ಕರೆಕ್ಷನ್ ಮಾಡೋದಿರುತ್ತೆ. ಹಾಗಾಗಿ ಒಬ್ರು ನಿಮಗೆ ಹೆಚ್ಚು ಕಮ್ಮಿ ಒಂದು ಪಕ್ಷ ಮಾರ್ಕ್ಸ್ ಕೊಟ್ಟೇ ಬಿಟ್ರು ಅಂದ್ರೂ ಇನ್ನೊಬ್ರು ಕರೆಕ್ಷನ್ ಮಾಡಿದಾಗ ಹೇಗೆ ಕೊಟ್ರಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಗೊತ್ತಾದಾಗ ಅಲ್ಲಿ ಕೂಡ ಅಲ್ಲಿ ರೆಡ್ಯೂಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಈ ರೀತಿಯಾಗಿ ನೀವು ಮಾಡ್ತೀರಾ ಏನು ಎತ್ತ ಆ ಥರ ಮಾಡಬೇಡಿ ಅಂತಕ್ಕಂಥದ್ದನ್ನು ನಾನು ಕೂಡ ಹೇಳ್ತೇನೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೆ ಮಾರಿದ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂಥದ್ದು.